ಸ್ನೇಹಿತರೆ ನಮಸ್ಕಾರ. ಕೆಲವು ಸಲ ಈ ಸಮಾಜದಲ್ಲಿ ಹೆಂಗಿದ್ರು ಕೂಡ ತಪ್ಪು ಅಂತೇಳಿ ಅನಿಸ್ಬಿಡುತ್ತೆ. ಅದರಲ್ಲೂ ಕೂಡ ಈ ಬೆಳೀತಿರುವಂಥ ಕಲಾವಿದರ ಬಗ್ಗೆ ಸಾಕಷ್ಟು ಜನ ಈ ರೀತಿ ಮೂದಲಿಸಿ ಮಾತಾಡೋರೇ ಹೆಚ್ಚು. ಅದೇ ರೀತಿ ಇತ್ತೀಚೆಗೆ ಈಗೀಗ ಹಂತವಾಗಿ ಒಳ್ಳೊಳ್ಳೆ ಅವಕಾಶಗಳನ್ನು ಗಿಟ್ಟಿಸಿಕೊಂಡು ತಮ್ಮ ನಟನಾ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ತಿರುವಂತಹ ಸುಷ್ಮಿತಾ ಮತ್ತು ಜಗ್ಗಪ್ಪ ಬಗ್ಗೆ ಇದೇ ರೀತಿ ಮೂದಲಿಕೆಯ ಮಾತುಗಳು ಹೆಚ್ಚಾಗ್ತಿದ್ದಾವೆ. ಆ ಮಾತುಗಳನ್ನು ಗಂಡ ಹೆಂಡತಿ ಹೇಗೆ ಸ್ವೀಕರಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮನಸ್ಸು ಬಿಚ್ಚಿ ಸುಷ್ಮಿತಾ ಮಾತನಾಡಿದ್ದಾರೆ ಮತ್ತು ಅವರ ಈ ದಾಂಪತ್ಯ ಬದುಕಿನಲ್ಲಿ ಎದುರಾದಂಥ ಬೇರೆ ಬೇರೆ ಸವಾಲುಗಳ ಬಗ್ಗೆನೂ ಕೂಡ ಮನಬಿಚ್ಚಿ ಮಾತನಾಡಿದ್ದಾರೆ. ಜೊತೆಗೆ ನಮ್ಮ ಸಮಾಜ ಯಾವ ರೀತಿ ಕೆಲವು ಸಲ ಬಿಹೇವ್ ಮಾಡಿಬಿಡುತ್ತೆ, ಕೆಲವರು ಮಾತನಾಡುವಂಥ ಮಾತುಗಳು ಎಷ್ಟು ಹರ್ಟ್ ಮಾಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗಾದರೆ ಸಾಕು ಆ ಸೆಲೆಬ್ರಿಟಿಗಳು ಹಾಗೆ, ಈ ಸೆಲೆಬ್ರಿಟಿಗಳು ಹೀಗೆ ಅನ್ನುವಂತಹ ಪೋಸ್ಟ್ಗಳು, ಸ್ಟಾರ್ ಸೆಲೆಬ್ರಿಟಿಗಳ ಕುರಿತಾದಂಥ ಟ್ರೋಲ್ಗಳು, ಕಿಂಡಲ್ಗಳು ಇವೆಲ್ಲದೂ ಕೂಡ ಬರೋದು ಕಾಮನ್. ಸೆಲೆಬ್ರಿಟಿಗಳಾದ ಮೇಲೆ ಅಷ್ಟು ಮಾಡದೇ ಇದ್ದರೆ ಹೇಗೆ ಅಂತೇಳಿ ಕೆಲವರು ಸುಮ್ಮನೆ ಆಗಿಬಿಡ್ತಾರೆ. ಇದಕ್ಕೆ ಹಲವರು ತಲೆ ಕೆಡಿಸ್ಕೊಳ್ಳದೆ ತಮ್ಮದೇ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಇಂತಹ ಸಾಕಷ್ಟು ವಿವಾದಾತ್ಮಕ ವಿಚಾರಗಳಿಗೆ ಬಹುತೇಕ ಸೆಲೆಬ್ರಿಟಿಗಳು ಉರಿದು ಬೀಳ್ತಾ ಇರ್ತಾರೆ. ಕೆಲವು ಸಲ ಬಹಿರಂಗವಾಗಿ ಹೇಳ್ತಾರೆ, ಕೆಲವು ಸಲ ಏನೂ ಕೂಡ ಹೇಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ತೆಪ್ಪ ಕೂತ್ಬಿಡ್ತಾರೆ. ಇನ್ನು ಕೆಲವರು ಇಂತಹ ವಿಚಾರಗಳು ಬಂದಾಗ ಮನದ ಮಾತುಗಳನ್ನು ಕೂಡ ಹಂಚಿಕೊಳ್ತಾರೆ, ಬೇಸರವನ್ನು ಹೊರಗೆ ಹಾಕ್ತಾರೆ. ಇದಕ್ಕೆ ಸುಷ್ಮಿತಾ ಜಗ್ಗಪ್ಪ ಸದ್ಯದ ಉದಾಹರಣೆ. ಹೌದು, ಸುಷ್ಮಿತಾ ಮತ್ತು ಜಗ್ಗಪ್ಪ ಮಜಾ ಭಾರತ ಮತ್ತು ಗಿಚ್ಚಿ ಗಿಲಿ ಕಾರ್ಯಕ್ರಮಗಳ ಮೂಲಕ ಮನೆ ಮಾತಾದಂತಹ ಜೋಡಿ. ಇಲ್ಲಿ ಸುಷ್ಮಿತಾ ಸಾಕಷ್ಟು ವಿಚಾರಗಳನ್ನು ಓಪನ್ ಆಗಿ ಮಾತನಾಡಿ ಬಿಡ್ತಾರೆ, ಯಾವುದೇ ಫಿಲ್ಟರ್ ಇಲ್ಲ. ಜೊತೆಗೆ ಅವರಿದ್ದಾರೆ ಇವರಿದ್ದಾರೆ ಹಾಗೆ ಹೀಗೆ ಇಲ್ಲ, ಏನು ಮನಸ್ಸಿಗೆ ಬರುತ್ತೋ ಅದನ್ನು ಟಪ್ ಅಂತೇಳಿ ಹೇಳೋದರಲ್ಲಿ ಸುಷ್ಮಿತಾ ಮೊದಲಿಗೆ. 8 ವರ್ಷ ಜಗ್ಗಪ್ಪ ಅವರನ್ನು ಪ್ರೀತಿಸಿ ಮದುವೆ ಆದಂತಹ ಸುಷ್ಮಿತಾ ಆಗಾಗ ಟ್ರೋಲಿಗರಿಗೆ ಆಹಾರವೂ ಕೂಡ ಆಗ್ತಿದ್ದಾರೆ. ಈ ಟ್ರೋಲ್ಗಳಿಂದ ತಮ್ಮ ಮನಸ್ಸಿನ ಮೇಲಾದಂಥ ಪರಿಣಾಮದ ಕುರಿತು ಸುಷ್ಮಿತಾ ಸಾಕಷ್ಟು ಸಲ ಹೇಳ್ಕೊಂಡಿದ್ದಾರೆ. ಈ ಸಲವೂ ಕೂಡ ತಮ್ಮ ಮನಸ್ಸಿನ ಮಾತನ್ನು ಹಂಚಿಕೊಂಡಿದ್ದಾರೆ. ಈಗಾಗಲೇ ಒಂದು ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿರುವಂಥ ಸುಷ್ಮಿತಾ ತಮ್ಮ ಮನಸ್ಸಿನಲ್ಲಿದ್ದಂಥ ಸಾಕಷ್ಟು ನೋವಿನ ವಿಚಾರಗಳನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ನನಗೆ ಈ ಇಂಡಸ್ಟ್ರಿಗೆ ಬರುವುದು ಕಷ್ಟ ಆಗಲಿಲ್ಲ, ಆ್ಯಕ್ಟರ್ ಆಗೋದು ಕೂಡ ಕಷ್ಟ ಆಗಲಿಲ್ಲ, ಆದರೆ ಈ ವಿವಾದಗಳನ್ನು ಸಹಿಸಿಕೊಳ್ಳೋದಿದೆಯಲ್ಲ ಅದರಂತಹ ಕಷ್ಟ ಮತ್ತೊಂದಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಆರಂಭದಲ್ಲಿ ನನಗೆ ಈ ಟ್ರೋಲ್ಗಳ ಬಗ್ಗೆ, ಕಾಮೆಂಟ್ಗಳ ಬಗ್ಗೆ ಅರಿವಿರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ಖಾತೆಗಳಿರ್ತವೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಜೊತೆಗೆ ಸುಷ್ಮಿತಾ ಬಟ್ಟೆ ಹಾಕೋದು, ಕಾರು ತೆಗೆದುಕೊಳ್ಳೋದು, ಸ್ವತಂತ್ರವನ್ನು ಕೂಡ ನಾನು ಎಂಜಾಯ್ ಮಾಡಲಿಕ್ಕಿಲ್ಲ, ನಾನು ಯಾವ ಸ್ವತಂತ್ರವನ್ನು ಕೂಡ ಎಂಜಾಯ್ ಮಾಡಲಿಕ್ಕಿಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ ಎಲ್ಲವೂ ಕೂಡ ನಿರ್ಮಾಣ ಆಯಿತು. ಜೊತೆಗೆ ನನ್ನ ಅಭಿಲಾಷೆಗಳು, ಅಭಿರುಚಿಗಳು ಎಲ್ಲವನ್ನೂ ಕೂಡ ಹತ್ತಿಕ್ಕುವಂಥ ಪ್ರಯತ್ನವೂ ಕೂಡ ಆಯಿತು ಅಂತೇಳಿ. ಬಹುಶಃ ನಿಮಗೆ ನೆನಪಿರ್ಬೋದು, ಸುಷ್ಮಿತಾ ಈ ಹಿಂದೆ ಹಾಕಿದಂಥ ಒಂದು ಬಟ್ಟೆಯ ಬಗ್ಗೆ ಸಾಕಷ್ಟು ಕೆಟ್ಟ ಕಮೆಂಟ್ಸ್ಗಳು ಬಂದಿತ್ತು. ಹಾಗಾಗಿ ಈ ವಿಚಾರವನ್ನು ಕೂಡ ಈಗ ಮತ್ತೊಮ್ಮೆ ನೆನಪಿಸಿಕೊಂಡಿದ್ದಾರೆ ಸುಷ್ಮಿತಾ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಸುಷ್ಮಿತಾ ಹೇಳೋದೇ, ಬಟ್ಟೆ ಹಾಕೋದು, ಕಾರು ತೆಗೆದುಕೊಳ್ಳುವಂಥ ಸ್ವತಂತ್ರವನ್ನು ಕೂಡ ಇವರೆಲ್ಲ ನನ್ನಿಂದ ಕಿತ್ಕೊಂಡಿದ್ದಾರೆ ಅಂತೇಳಿ ಬೇಸರದಿಂದ ಹೇಳ್ತಾರೆ. ಇನ್ನು ಮಜಾ ಭಾರತದಲ್ಲಿ ನಾನು ಹೆಚ್ಚು ಮೇಕಪ್ ಮಾಡಿಕೊಳ್ತಾ ಇರಲಿಲ್ಲ, ಬಟ್ಟೆ ಕೂಡ ಅತಿಯಾಗಿ ಹಾಕಿಕೊಳ್ತಾ ಇರಲಿಲ್ಲ, ಯಾಕಂದರೆ ನನ್ನ ಪಾತ್ರಗಳೇ ಹಾಗೆ ಇರ್ತಿದ್ವು. ಜೊತೆಗೆ ಸುಷ್ಮಿತಾ ಅಲ್ಲಿದ್ದಾಗ ನಾನು ಬಡವರ ಪಾತ್ರವನ್ನೇ ಮಾಡಿದ್ದೆ ಹೆಚ್ಚು, ಭಿಕ್ಷುಕಿಯ ಪಾತ್ರವನ್ನು ಕೂಡ ಮಾಡಿದ್ದೀನಿ, ತಲೆ ಕೂದಲೆಲ್ಲ ಕೆದರಿಕೊಂಡು ಅಭಿನಯಿಸಿದ್ದೇನೆ. ಹಾಗಂತೇಳಿ ನಿಜ ಜೀವನದಲ್ಲೂ ಕೂಡ ನಾನು ಹಾಗೆ ಇರಬೇಕು ಅಂತೇಳಿ ಬಯಸೋದು, ಕೇಳೋದು ಎಷ್ಟು ಸರಿ ಅಂತೇಳಿ ಸುಷ್ಮಿತಾ ಪ್ರಶ್ನೆ. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಸುಷ್ಮಿತಾ, ಇನ್ನಷ್ಟು ಪ್ರಶ್ನೆಗಳನ್ನು ಕೂಡ ಇಟ್ಟಿದ್ದಾರೆ. ಈಗೀಗ ನಮ್ಮನ್ನು ನಾವೇ ಅನ್ವೇಷಿಸುವಂತಹ ಅನೇಕ ಕಾರ್ಯಕ್ರಮಗಳು ಸಿಗ್ತವೆ. ಹಲವು ರಿಯಾಲಿಟಿ ಶೋಗಳಲ್ಲಿ ಗೆಸ್ಟ್ ಆಗಿ ಹೋಗುವಂಥ ಅವಕಾಶ ಸಿಗ್ತಾ ಇದೆ. ಹೀಗಾಗಿ ಚೂರು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಆ ವೇದಿಕೆಗೆ ಹೋದರೆ ಆಗಲೂ ಕೂಡ ಕೊಂಕು ಮಾತುಗಳನ್ನು ಆಡ್ತಾರೆ ಅಂತೇಳಿ ಹೇಳಿರುವಂಥ ಸುಷ್ಮಿತಾ, ಮೊದಲೆಲ್ಲ ಬಡವರು ಅಂತೇಳಿ ಹೇಳ್ಕೊಳ್ತಾ ಇದ್ರು, ಈಗ ನೋಡು ತಿರ್ಪೇಶೋಕಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಹೊಸ ಕಾರ್ ತಗೊಂಡು ಮನೆ ತಗೊಂಡು ಆ ಫೋಟೋಸ್ಗಳನ್ನು ಹಂಚಿಕೊಳ್ಳುವಂಥ ಸ್ವತಂತ್ರ ಕೂಡ ನಮಗೆ ಇಲ್ಲದಂತಾಗಿದೆ ಅನ್ನೋದನ್ನು ಬೇಸರದಿಂದನೇ ಸುಷ್ಮಿತಾ ಹೇಳ್ತಾರೆ. ರಿಯಾಲಿಟಿ ಶೋಗಳು ಮತ್ತು ಸಿನಿಮಾಗಳನ್ನು ಮಾಡಿಯೂ ಕೂಡ ಕಾರು ಅಥವಾ ಮನೆ ತೆಗೆದುಕೊಳ್ಳುವಂಥ ಹಾಗಿಲ್ಲ, ತೆಗೆದುಕೊಂಡ್ರೆ ಇದೆಲ್ಲ ಹೇಗೆ ಬಂತು ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಹೇಳಿದ್ರೆ, ಎಂತಹ ಸಮಾಜ ನಮ್ಮದು ಅನ್ನೋದು ಸುಷ್ಮಿತಾ ನೋವು. ನನ್ನದು ಬಡ ಕುಟುಂಬ ಅಂತ ಹೇಳಿಬಿಟ್ಟು ನಾನು ಎಲ್ಲಿಯೂ ಕೂಡ ಹೇಳಿಲ್ಲ. ಬೇರೆಯವರು ಬಡತನದಿಂದ ಬಂದಿರ್ಬೋದು, ಆದರೆ ನನ್ನ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೂ ಕೂಡ ಒಂದು ಕಾಲದಲ್ಲಿ ಕಷ್ಟ ಇತ್ತು, ಆದರೆ ಆನಂತರ ಉದ್ಧಾರ ಆಗಿದ್ದೇವೆ ಅಂತಲೂ ಕೂಡ ಹೇಳಿರುವಂಥ ಸುಷ್ಮಿತಾ, ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಬೆಂಗಳೂರಿನಲ್ಲಿಯೇ, ಓದಿದ್ದು ಇಂಗ್ಲೀಷ್ ಮೀಡಿಯಂನಲ್ಲಿಯೇ ಅಂತ ನೆನಪಿಸಿದ್ದಾರೆ. ಮುಂದುವರೆದು ಇನ್ನು ನಾನು ಇದೇ ಸಂದರ್ಶನದಲ್ಲಿ ಕೆಲ ಇಂಗ್ಲೀಷ್ ಪದಗಳನ್ನು ಬಳಸಿದ್ದೇನೆ. ಇದೇ ರೀತಿ ನಾನು ಬೇರೆ ಇಂಗ್ಲೀಷ್ ಮಾತನಾಡಿದರೆ ಇಂಗ್ಲೀಷ್ಗೆ ಹುಟ್ಟಿದವಳಂತೆ ಆಡ್ತಾರೆ ಅಂತಲೂ ಕೂಡ
ಇಲ್ಲಿ ಸುಷ್ಮಿತಾ ಈ ಕಮೆಂಟ್ಸ್ಗಳ ಬಗ್ಗೆ ಹೇಳ್ತಾರೆ. ಮಜಾ ಭಾರತದಲ್ಲಿ ಹೆಂಗಿದ್ಲು ಅಂತೇಳಿ ಕೆಲವರು ನನಗೆ ಕಾಮೆಂಟ್ ಮಾಡ್ತಾ ಇರ್ತಾರೆ ಅಂತಲೂ ಕೂಡ ಸುಷ್ಮಿತಾ ಈ ನೆನಪುಗಳನ್ನು ಹಂಚಿಕೊಂಡ್ರು. ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ. ಈ ಸುಷ್ಮಿತಾ ಮತ್ತಷ್ಟು ವಿಚಾರಗಳನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಏನು, ಇಲ್ಲಿ ಯಾವುದೇ ಒಂದು ವಿಚಾರವನ್ನು ಇವರು ಮಾತನಾಡೋದ್ರ ಮುಂಚೆ ಯೋಚನೆ ಮಾಡೋದಿಲ್ಲ, ಕಮೆಂಟ್ ಹಾಕೋದ್ರ ಮುಂಚೆ ಯೋಚನೆ ಮಾಡೋದಿಲ್ಲ. ಏನೋ ಮನಸ್ಸಿಗೆ ಬಂತು ಅದನ್ನು ಕಮೆಂಟ್ ಹಾಕಿಬಿಡ್ತಾರೆ. ಅದು ನಮ್ಮ ಮೇಲೆ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕೂಡ ಆಲೋಚನೆ ಮಾಡಬೇಕಲ್ವಾ ಅನ್ನೋದು ಸುಷ್ಮಿತಾ ಅವರ ಅಭಿಪ್ರಾಯ. ಹಾಗೆ ನೋಡಿದರೆ ಸುಷ್ಮಿತಾ ಹೇಳಿರುವಂಥ ವಿಚಾರದಲ್ಲಿ ಒಂದಷ್ಟು ಸತ್ಯಗಳಿದು ಕೂಡ ಇದ್ದಾವೆ. ಕೆಲವು ಸಲ ಅತಿಯಾಗಿ ವರ್ತನೆ ಮಾಡುವಂಥದ್ದು ಕೂಡ ಇಲ್ಲಿ ಅವರ ಖಾಸಗಿತನಕ್ಕೂ ಕೂಡ ಧಕ್ಕೆ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಸುಷ್ಮಿತಾ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅವರ ದುಡಿಮೆಯ ದುಡ್ಡಲ್ಲಿ ಅವರೇನೋ ತಗೊಂಡ್ರೆ ಅದರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡೋದಿದೆಯಲ್ಲ, ಈ ಮನಸ್ಥಿತಿಗಳು ಬದಲಾಗದೇ ಇದ್ದರೆ ತುಂಬ ಅಪಾಯ. ಯಾಕಂತ ಹೇಳಿದ್ರೆ ಈಗ ಸುಷ್ಮಿತಾ ನಾವು ಇನ್ನೊಬ್ಬರು ಕಷ್ಟಪಟ್ಟು ದುಡಿದು ಎಲ್ಲೋ ಮೋಸ ಮಾಡದೆ ಸಂಪಾದನೆ ಮಾಡಿದಂಥ ಆಸ್ತಿ ಪಾಸ್ತಿಯ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದು ಸರಿಯಲ್ಲ. ಈಗ ಬೇರೆಯವರ ಬಗ್ಗೆ ಕಮೆಂಟ್ಸ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಈಗ ತುಂಬ ಆ ರೀತಿ ಇರೋರು ಅಥವಾ ಆ ರೀತಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿದ್ದವರು, ಅವಕಾಶಕ್ಕಾಗಿ ಕಾಂಪ್ರಮೈಸ್ ಆಗೋರು ಇರ್ಬೋದು. ಈ ರೀತಿಯೆಲ್ಲ ಇರೋರು ಅಥವಾ ಅವ್ರು ಬದುಕೋದೇ ಹಾಗೆ ಅಂತೇಳಿ ಗೊತ್ತಿದ್ರೂ ಕೂಡ ಅವ್ರ ಬಗ್ಗೆ ಮಾತನಾಡದೇ ಇರುವಂಥದ್ದು, ಇವೆಲ್ಲದೂ ಕೂಡ ಒಂದು ಭಾಗ. ಬಟ್ ಇದು ಮತ್ತೊಂದು ಭಾಗ. ಈ ಲೆವೆಲ್ಲು ಟಾರ್ಚರ್ ಯಾರಿಗೂ ಕೂಡ ಕೊಡಬಾರ್ದು. ಸೋಷಿಯಲ್ ಮೀಡಿಯಾ ಇದೆ ಅಂತ ಹೇಳಿಬಿಟ್ಟು ಅಥವಾ ಕೈಯಲ್ಲಿ ಮೊಬೈಲ್ ಇದೆ ಅಂತ ಹೇಳಿಬಿಟ್ಟು ಮನಸೋ ಇಚ್ಛೆ ಟೈಪ್ ಮಾಡಿ ಕಳಿಸೋದು ಅಂತ ಹೇಳಿದ್ರೆ ಎಲ್ಲಿವರೆಗೆ ಬರುತ್ತೆ ನಮ್ಮ ಸಮಾಜ? ಮಾನಸಿಕ ನೆಮ್ಮದಿಯನ್ನೇ ಹಾಳು ಮಾಡೋದು ಸರಿಯಲ್ಲ ಅಲ್ವಾ? ಇನ್ನು ಸುಷ್ಮಿತಾ ಕೂಡ ಕೆಲವೊಂದು ವಿಚಾರವನ್ನು ಬದಲಾವಣೆ ಮಾಡಿಕೊಳ್ಳೇಬೇಕು, ಗಟ್ಟಿ ಆಗಲೇಬೇಕು. ಕಾರಣ ಸೋಷಿಯಲ್ ಮೀಡಿಯಾ ಇರೋದೇ ಹಾಗೆ. ಸೋಷಿಯಲ್ ಮೀಡಿಯಾದಲ್ಲಿ 5 ಜನ ಇದ್ದಂಗೆ ಇನ್ನು 5 ಜನ ಇರಲ್ಲ. ಹೇಗೆ ನಮ್ಮ ಬೆರಳು 5 ಬೆರಳು ಸರಿಯಾಗಿಲ್ವೋ ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೆಟ್ಟದ್ದೂ ಕೂಡ ಇದೆ, ಒಳ್ಳೆಯದೂ ಕೂಡ ಇದೆ. ನಾವು ಆದಷ್ಟು ಒಳ್ಳೆಯದನ್ನು ಸ್ವೀಕರಿಸಿ ಕೆಟ್ಟದನ್ನು ಬಿಟ್ಟುಬಿಟ್ರೆ ಅಥವಾ ಮರೆತು ಬಿಟ್ಟರೆ ಅದಕ್ಕಿಂತ ಒಳ್ಳೆಯದು ಬೇರೆ ಇಲ್ಲ. ಯಾಕಂತ ಹೇಳಿದ್ರೆ ಸುಮ್ಮನೆ ತಲೆ ಕೆಡಿಸ್ಕೊಂಡು ಕೂತು ಏನೂ ಕೂಡ ಪ್ರಯೋಜನ ಇಲ್ಲ. ಮಾತಾಡೋರು ಬಾಯಿ ಮುಚ್ಚಿಸ್ಬೋದು ಒಬ್ಬರು ಇಬ್ಬರು ಆದರೆ, ಬಟ್ ಎಲ್ಲರೂ ಕೂಡ ಅವರೇ ಆದರೆ ಏನು ಬಾಯಿ ಮುಚ್ಚಿಸೋದು? ಆಮೇಲೆ ಹೇಳಿ ಕೂಡ ಪೂರೈಸೋದಿಲ್ಲ. ಅವ್ರಿಗೆ ಹೇಳಿದ್ದು ಅರ್ಥ ಆಗೋದೂ ಕೂಡ ಇಲ್ಲ. ಯಾವ ರೀತಿ ಹೇಗೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ಮೌನವೇ ಬೆಸ್ಟು. ಕೆಲವೊಂದು ವಿಚಾರಗಳ ಬಗ್ಗೆ ಎಷ್ಟು ಹೇಳಬೇಕೋ ಅಷ್ಟು ಹೇಳೋದೇ ಬೆಸ್ಟು. ಇನ್ನೂ ಕೆಲವು ವಿಚಾರಗಳ ಬಗ್ಗೆ ತುಂಬ ಸೆಲೆಕ್ಟೆಡ್ ಆಗಿ ಮಾತನಾಡೋದು ಬೆಸ್ಟ್. ಹೀಗೆ ಪ್ರತಿಯೊಂದು ವಿಚಾರದ ಬಗ್ಗೆನೂ ಕೂಡ ಒಂದೇ ರೀತಿ ರಿಯಾಕ್ಟ್ ಮಾಡೋದು ಕೂಡ ತಪ್ಪಾಗ್ತದೆ. ಆಮೇಲೆ ತುಂಬ ಸೀರಿಯಸ್ ಆಗಿ ಇವುಗಳನ್ನು ತೆಗೆದುಕೊಳ್ಳೋದು ಕೂಡ ತಪ್ಪಾಗುತ್ತೆ. ಈಗ ಚಿಕ್ಕ ಪುಟ್ಟ ವಿವಾದಗಳನ್ನು ಹಾಗೆ ಬಿಟ್ಟುಬಿಟ್ರೆ ಅದು ಅಲ್ಲಿಗೆ ಹೋಗಿಬಿಡುತ್ತೆ. ಅದನ್ನು ಬಿಟ್ಕೊಂಡು ಅದನ್ನು ರಬ್ ಮಾಡ್ತಾ ಡ್ರ್ಯಾಗ್ ಮಾಡ್ತಾ ಹೋದಷ್ಟು ಕೂಡ ಅದು ಮತ್ತಷ್ಟು ಇನ್ನಷ್ಟು ಆಳಕ್ಕೆ ಹೋಗೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ಸುಷ್ಮಿತಾ ಕೂಡ ಹಾಗೆ. ಸುಷ್ಮಿತಾ ಜೀವನದಲ್ಲಿ ಮಾತಾಡೋರು ಮಾತನಾಡ್ತಾನೆ ಇರ್ತಾರೆ. ಮಾತನಾಡದೇ ಇದ್ದರೆ ಅದರಷ್ಟಕ್ಕೆ ಅವ್ರು ಸುಮ್ಮನೆ ಆಗ್ತಾರೆ. ಒಂದಿನ ಮಾತನಾಡ್ತಾರೆ, 2 ದಿನ ಮಾತನಾಡ್ತಾರೆ, ನಂತರ ಸುಮ್ಮನಾಗೆ ಆಗ್ತಾರೆ. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ, ಅದ್ರ ಬಗ್ಗೆ ಹೆಚ್ಚು ಆಲೋಚನೆಯನ್ನು ಮಾಡದೆ ತನ್ನೇ ಕೆರಿಯರ್ನಲ್ಲಿ ತಾನು ಮುಂದುವರಿದ್ರೆ ಸಕ್ಸಸ್ ಕೂಡ ಇದೆ. ಹಾಗಂತ ಮಾತ್ರಕ್ಕೆ ತಪ್ಪು ಮಾಡಿ ಮುಂದುವರಿದು ಅಂತಲ್ಲ, ನ್ಯಾಯಯುತವಾಗಿ ಮುಂದುವರೆದ್ರೆ ದೇವರು ಕೂಡ ಕೈ ಬಿಡಲ್ಲ ಅನ್ನೋದು ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಎಲ್ಲ ಬೆಳವಣಿಗೆಗಳ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.